ಮೈಸೂರಿನ ನಗರ ಪಾಲಿಕೆಯ ತುಂಬಾ ಕಡುಭ್ರಷ್ಟ ಅಧಿಕಾರಿಗಳದ್ದೇ ಪಾರುಪತ್ಯ. ವಸತಿ ಉದ್ದೇಶಕ್ಕೆ ಅನುಮತಿ ಪಡೆದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಿದ್ರೂ ಹೇಳೋರಿಲ್ಲ ಕೇಳೋರಿಲ್ಲ. 2 ಅಂತಸ್ತಿಗೆ ಪ್ಲಾನ್ ಅಪ್ರೂವಲ್ ಸಿಕ್ಕರೆ 4 ಅಂತಸ್ತಿನ ಕಟ್ಟಡ ನಿರ್ಮಿಸಿದ್ರೂ ಕೇಳೋರೇ ದಿಕ್ಕಿಲ್ಲ. ಹುಚ್ಚನ ಮದ್ವೆಯಲ್ಲಿ ಉಂಡೋನೆ ಜಾಣ ಎಂಬ ಗಾದೆ ಮಾತಿನಂತಾಗಿದೆ ಮೈಸೂರು ನಗರ ಪಾಲಿಕೆ ಪರಿಸ್ಥಿತಿ. ಮೈಸೂರಿನ ಹೃದಯ ಭಾಗದಲ್ಲಿ ಅಕ್ರಮವಾಗಿ ಪಾಲಿಕೆ ನೀಡಿದ ಪ್ಲಾನ್ ಉಲ್ಲಂಘಿಸಿ ತನಗಿಷ್ಟ ಬಂದ ಹಾಗೆ ಕಟ್ಟಡ ನಿರ್ಮಿಸಿ ಸೆಟ್ ಬ್ಯಾಕ್ ಬಿಡದೆ ಪಾರ್ಕಿಂಗ್ ಪ್ಲೇಸ್ ನೀಡದೆ ಕಟ್ಟಡ ನಿರ್ಮಿಸಿದ್ರೂ ಪ್ರಶ್ನಿಸಬೇಕಾದ ಅಧಿಕಾರಿಗಳು ಪಿನ್ ಡ್ರಾಪ್ ಸೈಲೆಂಟ್ ಆಗಿರುವುದು ನಿಜಕ್ಕೂ ಬೇಸರ ತಂದಿದೆ. ನಗರ ಪಾಲಿಕೆ ವಲಯ ಸಂಖ್ಯೆ 6ರಲ್ಲಿ ಬಹುತೇಕರೆಲ್ಲರೂ ಕುಂಭಕರ್ಣ ಅಧಿಕಾರಿಗಳೇ ಎನ್ನುತ್ತಿದ್ದಾರೆ ನೊಂದ ಸಾರ್ವಜನಿಕರು. ಕೃಷ್ಣ ವಿಲಾಸ ರಸ್ತೆಯಲ್ಲಿ ಕೆವಿಸಿ ಆಸ್ಪತ್ರೆಯ ಮಾಲೀಕರು ಸೇರಿದಂತೆ ಇನ್ನೂ 2 ಅಕ್ರಮ ಕಟ್ಟಡಗಳು ಮುಗಿಲೆತ್ತರಕ್ಕೆ ನಿರ್ಮಾಣವಾದರೂ ಕೆಲಸ ನಿಲ್ಲಿಸುವ ನೋಟಿಸ್ ನೀಡಿ ಜೆಸಿಬಿ ತಂದು ಕೆಡವುವ ಧೈರ್ಯ ಯಾರಿಗೂ ಇಲ್ಲ. ಯಾಕಂದ್ರೆ ಇವರೆಲ್ಲ ಬಲಾಢ್ಯರು. ಜೆಸಿಬಿ ಅಂತ ಹೇಳಿದ್ರೆ ಅವರ ವರ್ಗಾವಣೆಯೇ ಆಗಿಬಿಡುತ್ತೆ. ಈ ಕಾರಣಕ್ಕೆ ಯಾರು ಧೈರ್ಯ ಮಾಡ್ತಿಲ್ಲ ಎಂಬುದು ಮಾಹಿತಿ. ವಲಯ ಸಂಖ್ಯೆ 6ರ ಆಯುಕ್ತರು ಈ ಅಕ್ರಮ ಕಟ್ಟಡಗಳ ಮಾಹಿತಿ ಕೊಡಿ ಎಂದು ಸಾರ್ವಜನಿಕರನ್ನೇ ಪ್ರಶ್ನಿಸುತ್ತಿದ್ದಾರೆ. ಇವರ್ಯಾರಿಗೂ ಕಣ್ಣಿಲ್ವಾ ಅಥವಾ ಕಾಣಲ್ವಾ ಎಂದು ಕುಪಿತಗೊಂಡಿದ್ದಾರೆ ಜನರು. ಇನ್ನು ಇಲ್ಲಿನ ಅಭಿವೃದ್ಧಿ ಅಧಿಕಾರಿಗಳು ಜಾಣ ಮೌನ ವಹಿಸಿದ್ದು ದೂರು ನೀಡಿದವರಿಗೆ ಆವಾಜ್ ಹಾಕ್ತಾರಂತೆ. ಇವರು ಡೆವಲಪ್ಮೆಂಟ್ ಆಫೀಸರ್ ಅಲ್ಲ, ಡೀಲಿಂಗ್ ಆಫೀಸರ್ ಎನ್ನುತ್ತಿದ್ದಾರೆ ಹೆಸರೇಳದ ದೂರುದಾರರು. ಈ ಅಕ್ರಮ ಕಟ್ಟಡಗಳ ಕುರಿತು ಮಾಧ್ಯಮದ ಪ್ರಶ್ನೆಗೆ ಉತ್ತರಿಸಿ ಮಾಜಿ ಮೇಯರ್ ಶಿವಕುಮಾರ್ ಅವರು ಅಧಿಕಾರಿಗಳಿಗೆ ಎಲ್ಲ ಅಧಿಕಾರವಿದೆ, ಸುಪ್ರೀಂ ಕೋರ್ಟ್ ಆದೇಶವೂ ಇದೆ, ನಿಯಮಗಳ ಅನುಸಾರವೇ ಅವರೆಲ್ಲ ಕೆಲಸ ಮಾಡಬೇಕು ಎಂದು ಚಾಟಿ ಬೀಸಿದ್ದಾರೆ. ಸುಪ್ರೀಂ ಕೋರ್ಟ್ ಭಾರಿ ಕಟ್ಟುನಿಟ್ಟಾಗಿ ಹೇಳಿದೆ. ಕಮರ್ಷಿಯಲ್ಗೆ ಅಂದರೆ ಆ ಬಡಾವಣೆ ಯಾವಾಗ ರಚನೆ ಆಗ್ತದೆ ಆ ಸಂದರ್ಭದಲ್ಲಿ ನಾವು ಕಮರ್ಷಿಯಲ್ಗೆ ಅದು ಆ ಸಂದರ್ಭದಲ್ಲಿ ಕಮರ್ಷಿಯಲಿಗೆ ಸೀಮಿತವಾಗಿದ್ದರೆ ಅದನ್ನು ಕೊಡಬೇಕು. ಅದು ರೆಸಿಡೆನ್ಷಿಯಲ್ಗಿದ್ದರೆ ಆ ರೆಸಿಡೆನ್ಷಿಯಲ್ಗೆ ಇವತ್ತಿಗೂ ಅದನ್ನೇ ಕೊಡಬೇಕು ಅಂತಕ್ಕಂಥ ಸುಪ್ರೀಂ ಕೋರ್ಟ್ ಆದೇಶ ಇದೆ. ಅದನ್ನು ಪಾಲನೆ ಮಾಡುವಂಥದ್ದು ಅಧಿಕಾರಿಗಳ ಜವಾಬ್ದಾರಿ ಇದೆ, ಅವ್ರು ಮಾಡಬೇಕು. ಒಟ್ನಲ್ಲಿ ಅರಮನೆಗಳ ನಗರಿಯಲ್ಲಿ ಅಕ್ರಮ ಕಟ್ಟಡಗಳನ್ನು ನಿರ್ಮಿಸಿ ಡಬಲ್ ಟ್ಯಾಕ್ಸ್ ಕಟ್ಟೋಕೆ ನೀವು ತಯಾರಿದ್ರೆ 10 ಅಂತಸ್ತಿನ ಕಟ್ಟಡ ನಿರ್ಮಿಸಿದ್ರೂ ಇಲ್ಲಿ ಯಾರೂ ಪ್ರಶ್ನೆ ಮಾಡೋರೇ ಇಲ್ಲ ಎಂಬುದು ಅಧಿಕಾರಿಗಳ ಸೈಲೆಂಟ್ ಸ್ಟೇಟ್ಮೆಂಟ್.